ನಮಸ್ಕಾರ ಎಲ್ರಿಗೂ. ಒಂದು ಟ್ರೆಂಡ್ನ ನಾವು ಫಾಲೋ ಆಗಬೇಕು, ಇಲ್ಲ ಟ್ರೆಂಡ್ ನಮ್ಮನ್ನ ಫಾಲೋ ಆಗಬೇಕು. ಹಂಗಿದ್ಮೇಲೆ ನಾವು ರೀಲ್ಸ್ನ ತುಂಬ ಕ್ರಿಯೇಟಿವಿಟಿಯಾಗಿ ಎಡಿಟ್ ಮಾಡಬೇಕಾಗುತ್ತೆ. ಆ ಥರ ಎಡಿಟು ನಾವು ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆ ಆ ಒಂದು ಎಡಿಟ್ನ ಯಾವ ಆ್ಯಪಲ್ಲಿ ಮಾಡ್ಬೋದು, ಹಿಂಗೆ ಹೆಂಗೆ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಓಕೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಖಂಡಿತವಾಗ್ಲೂ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ. ಓಕೆನಾ? ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣೋ ಎಲ್ಲ ಎಫೆಕ್ಟ್ಸ್ಗಳನ್ನ ನಾವು ಆ ಒಂದು ಆ್ಯಪಲ್ಲಿ ಹಾಕ್ಬೋದು. ಅದು ಯಾವ ರೀತಿ ಹಂಗಿದ್ಮೇಲೆ ಕ್ಯಾಪ್ಕಟ್ ಆ್ಯಪ್ ನಿಮ್ಮ ಹತ್ರ ಇರಬೇಕು, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಡೌನ್ಲೋಡ್ ಮಾಡ್ಕೊಂಬಿಡಿ. ಡೌನ್ಲೋಡ್ ಮಾಡಿದ್ಮೇಲೆ ನಮ್ಗೆ ಈ ರೀತಿ ಬರುತ್ತೆ, ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇರುತ್ತೆ. ಆದ್ಮೇಲೆ ಕ್ಲಿಕ್ನ ಮಾಡಬೇಕು. ಕ್ಲಿಕ್ನ ಮಾಡ್ತು ಅಂದ್ರೆ ನಮಗೆ ಇಲ್ಲಿ ವೀಡಿಯೋ ಫೋಟೋ ಅಂತ ಬರುತ್ತೆ. ಇಲ್ಲಿ ವೀಡಿಯೋಸ್ ಮೇಲೆ ಕ್ಲಿಕ್ನ ಮಾಡಬೇಕು. ವೀಡಿಯೋದಲ್ಲಿ ನಮಗೆ ಯಾವ ವೀಡಿಯೋ ಬೇಕು ಅದನ್ನು ಇಲ್ಲಿ ಫಸ್ಟ್ ನಾವು ಆಯ್ಕೆ ಮಾಡಬೇಕು. ನಾನು ಎಕ್ಸಾಂಪಲ್ ಆಗಿ ನನ್ನ ವೀಡಿಯೋನ ತಗೊತೇನೆ, ಏನು ಅಂದ್ಕೊಳ್ಬೇಡಿ. ಓಕೆ, ನಾನು ವೀಡಿಯೋನ ತಗೊತಾ ಇದ್ದೀನಿ. ತಗೊಂಡ್ಮೇಲೆ ಇಲ್ಲಿ ಹಾಗೆ ಇಲ್ಲಿ ಆದ್ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ನ ಮಾಡ್ಕೊಂಡು ನಾನಂತೂ ಇಲ್ಲಿ ಫಸ್ಟ್ ಆಡಿಯೋನ ವಾಲ್ಯೂಮ್ ಕಮ್ಮಿ ಮಾಡ್ಕೊಂಡ್ಬಿಡ್ತೀನಿ ಗುರು, ಯಾಕಂದರೆ ಇಲ್ಲಿ ನಮಗೆ ಇಲ್ಲಿ ಕಾಪಿರೈಟ್ ಇಶ್ಯೂ ಆಗುತ್ತೆ, ಅದಕ್ಕೋಸ್ಕರ. ಆದಮೇಲೆ ಇಲ್ಲಿ ನೋಡ್ಬೋದು ನೀವು, ವೀಡಿಯೋ ಬಂದ್ಬಿಟ್ಟು ಈ ರೀತಿಯಾಗಿರುತ್ತೆ. ಇಲ್ಲಿ ಇದು ಪೂರ್ತಿಯಾಗಿ ಈ ವಿಡಿಯೋ ಬಂದ್ಬಿಟ್ಟು ಈ ರೀತಿ ಇದೆ. ಕನ್ನಡ ಮುಂದೆ ನಿಂತ್ಕೊಂಡು ಮಾಡಿದ್ದೀನಿ. ಇಲ್ಲಿ ಫಸ್ಟ್ ನಾವೇನು ಮಾಡಬೇಕು ಅನ್ನೋದಾದರೆ ಈ ವಿಡಿಯೋ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಈ ವಿಡಿಯೋ ಮೇಲೆ ಕ್ಲಿಕ್ನ ಮಾಡಿಕೊಂಡು ಸ್ವಲ್ಪ ಜೂಮ್ ಮಾಡಬೇಕಾಗುತ್ತೆ, ಸ್ವಲ್ಪ ಕ್ರಾಪ್ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಮಾಡಿದ್ರೆ ವಿಡಿಯೋ ನೋಡೋದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಅದಕ್ಕೋಸ್ಕರ. ಇದಾದಮೇಲೆ ನಮಗೆ ಮೇನಾಗಿ ಈ ಆ್ಯಪಲ್ಲಿ ಏನಪ್ಪ ವಿಶೇಷ ಅನ್ನೋದಾದರೆ ಎಫೆಕ್ಟ್ಸ್. ಮೇನ್ ಬಂದ್ಬಿಟ್ಟು ನಮಗೆ ಎಫೆಕ್ಟ್ಸ್. ಇಲ್ಲಿ ಎಫೆಕ್ಟ್ಸ್ ಅಂತ ಇರುತ್ತೆ. ಇಲ್ಲಿ ನಮಗೆ ಬಾಡಿ ಎಫೆಕ್ಟ್ಸ್ ಮತ್ತು ವಿಡಿಯೋ ಎಫೆಕ್ಟ್ಸ್ ಅಂತ ಇರುತ್ತೆ. ಬಾಡಿ ಎಫೆಕ್ಟ್ಸ್ ಯಾವುದಕ್ಕಪ್ಪ ಅಂದರೆ ಈ ಫೋಟೋಗೆ ಹೈಲೈಟಾಗಿ ಬರುತ್ತೆ. ಇನ್ನು ಈ ವಿಡಿಯೋ ಎಫೆಕ್ಟ್ಸ್ ಇದಾವಲ್ಲ, ಈ ಥರ ವಿಡಿಯೋ ಮಾಡಿರೋದಕ್ಕಂತೂ ಇದು ಹೈಲೈಟ್ ಆಗಿರುತ್ತೆ. ಓಕೆನಾ? ವಿಡಿಯೋ ಎಫೆಕ್ಟ್ಸ್, ಬಾಡಿ ಎಫೆಕ್ಟ್ಸ್ ಏನಾದರೂ ಫೋಟೋಗಳಿಗೆ ಹೈಲೈಟ್ ಬರುತ್ತೆ, ವೀಡಿಯೋಗೂ ಆಗ್ಬೋದು ಅದನ್ನು. ಓಕೆ, ಇಲ್ಲಿ ವಿಡಿಯೋ ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ನಮಗೆ ನೆಟ್ವರ್ಕ್ ಇಲ್ಲಿ ಕನೆಕ್ಟ್ ಆಗೋಲ್ಲ. ನಮ್ಮ ಮೊಬೈಲ್ ಡಾಟಾನ ನಾವು ಆನ್ ಮಾಡಿಕೊಂಡ್ರೂ ಕೂಡ ಇಲ್ಲಿ ನಮಗೆ ಈ ಒಂದು ನೆಟ್ವರ್ಕ್ ಕನೆಕ್ಟ್ ಆಗೋಲ್ಲ, ಎಫೆಕ್ಟ್ಸ್ ಬರೋಲ್ಲ. ಬರಬೇಕು ಅನ್ನೋದಾದರೆ ನಿಮ್ಮ ಹತ್ರ ಒಂದು ಆ್ಯಪ್ ಇರಬೇಕು, VPN ಅಂತ. ಇದು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಂಬಿಡ್ಬೋದು. ಈ ಒಂದು VPN ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಾವು ಇಲ್ಲಿ ಡಾಟಾನ ಕನೆಕ್ಟ್ ಮಾಡಬೇಕಾಗುತ್ತೆ. ಕನೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ನಮಗೆ ಕ್ಯಾಪ್ಕಟ್ಟಲ್ಲಿರೋ ಎಫೆಕ್ಟ್ಸ್ಗಳನ್ನ ಯೂಸ್ ಮಾಡೋಕ್ಕಾಗೋದು. ಓಕೆ, ಇದನ್ನು ಕನೆಕ್ಟ್ ಮಾಡಬೇಕು. ಹಾಗೆ ನನ್ನ ಚಾನಲ್ ಏನಾದರೂ ಹೊಸ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿಬಿಡ್ರಿ. ಓಕೆನಾ? ಇವಾಗ ನಮಗೆ ಈ VPN ಆ್ಯಪಲ್ಲಿ ಕನೆಕ್ಟ್ ಆಗ್ತು ಡಾಟಾ. ಈಗ ನಾವು ಕ್ಯಾಪ್ಕಟ್ ಆ್ಯಪ್ನ ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿಕೊಂಡು ಈಗ ಪ್ರೆಸ್ ಮಾಡಿದ್ರು ಕೂಡ ನಮಗೆ ಬರೋಲ್ಲ. ಈಗೇನು ಮಾಡಬೇಕು ಅಂದರೆ ಬ್ಯಾಕಲ್ಲಿ ಬಂದುಬಿಟ್ಟು, ಓಕೆ, ಬ್ಯಾಕ್ ಬಂದುಬಿಟ್ಟು ಈಗ ಕ್ಲೋಸ್ ಮಾಡಬೇಕಾಗುತ್ತೆ. ಕ್ಲೋಸ್ ಆಲ್ ಅಂತ ಇರುತ್ತಲ್ಲ, ಅದರಲ್ಲಿ ಬಂದುಬಿಟ್ಟು ನೀವು ಕ್ಲೋಸ್ ಮಾಡಬೇಕಾಗುತ್ತೆ. ಆ ಎರಡು ಆ್ಯಪ್ಗಳನ್ನ ನಾವು ಮೇಲೆ ಕೆತ್ತಿದ್ರೆ ಈಗ ನಮಗೆ ಆ ಒಂದು ಎಫೆಕ್ಟ್ಸ್ಗಳನ್ನ ಯೂಸ್ ಮಾಡೋಕ್ಕೆ ಬರೋದು. ಈಗ ನೋಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಈಗ ಆ ವಿಡಿಯೋ ಮೇಲೆ ಕ್ಲಿಕ್ನ ಮಾಡಿ. ಫಸ್ಟು ಕೆಳಗಡೆ ಬಂದಿರುತ್ತೆ, ಆ ವಿಡಿಯೋ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಈಗ ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಈಗ ಅದೇ ವಿಡಿಯೋ ಎಫೆಕ್ಟ್ಸ್ ಮೇಲೆ ಬಂದುಬಿಟ್ಟು ಈಗ ನಮಗೆ ಆ ಒಂದು ಎಫೆಕ್ಟ್ಸ್ಗಳೆಲ್ಲ ಲೋಡ್ ಆಗ್ತಾ ಹೋಗುತ್ತೆ ಒಂದೊಂದಾಗಿ. ಇಲ್ಲಿ ನೋಡ್ಬೋದು, ನಮಗೆ ಸುಮಾರು ಸಿಗ್ತಾ ಹೋಗ್ತವೆ. ಇದರಲ್ಲಿ ನಮಗೆ ಟ್ರೆಂಡಿಂಗು, ಬೇಸಿಕ್ಕು, ಸ್ಟಾರು ಈ ರೀತಿ ಎಲ್ಲ ಜಾಸ್ತಿ ಇದ್ದಾವೆ ಎಫೆಕ್ಟ್ಸ್ಗಳೆಲ್ಲ. ನಾನು ಇವತ್ತು ಹೇಳಿದ್ರು 2-3 ಹೇಳ್ತೀನಿ. ಅದರಲ್ಲಿ ನೀವು ಅದನ್ನೇ ಫಾಲೋ ಮಾಡ್ತಂದರೆ ಎಲ್ಲ ಎಫೆಕ್ಟ್ಸ್ಗಳನ್ನ ಈಸಿಯಾಗಿ ನೀವು ಹಾಕ್ಕೊಳ್ಬೋದು ನಿಮ್ಮ ವೀಡಿಯೋಸ್ಗೆ. ಈಗ ಮೇನಾಗಿ ಈ ಒಂದು ಹಲೋ ಬ್ಲರ್ ಅಂತಂದು ಒಂದು ಹಾಕಿದ್ದೀನಿ ನೋಡಿ. ನಿಮಗೆ ಎಕ್ಸಾಂಪಲ್ ಆಗಿ ಆ ರೀತಿ ಬರುತ್ತೆ, ಆ ವಿಡಿಯೋ ಬಂತಲ್ಲ ಆ ರೀತಿಯಾಗಿ ಈ ಒಂದು ಬ್ಲರ್ ಬರುತ್ತೆ, ಹಲೋ ಬ್ಲರ್. ಓಕೆ, ಇಲ್ಲಿ ನಿಮಗೆ ಕೆಲವೊಂದು ಅಡ್ಜಸ್ಟ್ಮೆಂಟ್ ಇರುತ್ತೆ, ಸ್ಪೀಡು ಮತ್ತು ಈ ಒಂದು ಇಂಟೆನ್ಸಿಟಿ ಅಂತ. ಓಕೆನಾ? ಇವೆರಡರಲ್ಲಿ ನೀವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಆವಾಗಲೇ ವೀಡಿಯೋ ಮಾಡಬೇಕಾದ್ರೆ ಎಷ್ಟು ಮಾಡಬೇಕು ಅನ್ನೋದು. ಓಕೆನಾ? ಈ ರೀತಿಯಾಗಿ ಎಡೆ ಇರುತ್ತೆ, ಒಂದು ಸ್ಪೀಡು ಮತ್ತು ಇಂಟೆನ್ಸಿಟಿ ಅಂತ. ಇವೆರಡನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ವೀಡಿಯೋಗೆ ಈ ರೀತಿಯಾಗಿ ಒಂದು ಬ್ಲರ್ ಕಾಣಿಸುತ್ತೆ, ಹಲೋ ಬ್ಲರ್. ಓಕೆನಾ? ಈ ರೀತಿಯಾಗಿ ಮಾಡಿಕೊಂಡ್ರೆ ಒಂದು ಸ್ಪೀಡ್ ಇಂಟೆನ್ಸಿಟಿಯನ್ನು ನಾವು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ನೋಡ್ಬೋದು, ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಈ ಒಂದು ಹಲೋ ಬ್ಲರ್ನ ನಾವು ವೀಡಿಯೋ ಎಷ್ಟುದ್ದಿದೆ ಅಷ್ಟುದ್ದ ಇಡೋಕ್ಕಾಗಲ್ಲ. ವೀಡಿಯೋಗೆ ಒಂದು ಈಗ ವೀಡಿಯೋ 16 ಸೆಕೆಂಡ್ ಇದೆ ಅಂದರೆ ಒಂದು 3 ಸೆಕೆಂಡ್ ಈ ರೀತಿಯಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ವೀಡಿಯೋ ಪೂರ್ತಿ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ, ಅದು ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಓಕೆನಾ? ಈ ರೀತಿ ಮಾಡ್ಕೊಂಡು ಇದು ಲಾಸ್ಟಲ್ಲಿ ನಮಗೆ ಇರುತ್ತೆ, ಅದನ್ನು ಡಿಲೀಟ್ ಮಾಡ್ಕೊಂಬಿಡಿ. ಓಕೆನಾ? ಡಿಲೀಟ್ ಮಾಡ್ಕೊಂಡ್ಮೇಲೆ ನೋಡಿ ನಮ್ಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಾವು ಇನ್ನಷ್ಟು ಎಫೆಕ್ಟ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ಬೋದು. ಇದೊಂದೇ ಅಂತಂದಲ್ಲ, ಇನ್ನಷ್ಟು ಕೆಳಗಡೆ ಆ್ಯಡ್ ಆಗ್ತಾ ಹೋಗ್ತವೆ. ನಿಮಗೆ ಯಾವೆಲ್ಲ ಎಫೆಕ್ಟ್ಸ್ಗಳು ಬೇಕು ಅದನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನಾನು ನಿಮಗೆ ಇನ್ನೂ ಒಂದು ಸ್ವಲ್ಪ ಕೆಲವೊಂದು ಎಫೆಕ್ಟ್ಸ್ಗಳನ್ನ ಆ್ಯಡ್ ಮಾಡಿ ತೋರಿಸ್ತೀನಿ. ಓಕೆನಾ? ಇಲ್ಲಿ ನೋಡ್ಬೋದು, ನಿಮಗೆ ಹಲವಾರು ಸಿಗುತ್ತೆ ಇದರಲ್ಲಿ. ಓಕೆನಾ? ಈ ರೀತಿಯಾಗಿರೋ ಎಲ್ಲ ಒಂದು ಎಫೆಕ್ಟ್ಸ್ಗಳೆಲ್ಲ ಸಿಗ್ತಾ ಹೋಗುತ್ತೆ. ನಿಮಗೆ ಬೇಕಾಗಿರೋ ಎಫೆಕ್ಟ್ಸ್ಗಳನ್ನ ನೀವು ಆಗ್ಬೋದು. ಇಲ್ಲಿ ಹೋಗ್ಬೋದು, ಈ ಸ್ಲಿಪ್ಪಲ್ಲಿ ನಮಗಿಲ್ಲಿ ಮಿರರ್ 3 ಮತ್ತು ಸ್ಲಿಪ್ ಸ್ಕ್ರೀನು ಮತ್ತು
ಈ ಡಬಲ್ ಸ್ಕ್ರೀನು ಮತ್ತು ತ್ರಿಬಲ್ ಸ್ಕ್ರೀನು ಈ ರೀತಿ ಎಲ್ಲ ಹಾಕ್ಕೊತ ಹೋಗ್ಬೋದು ನಾವು. ಓಕೆನಾ. ಇದರಲ್ಲಿ ನಾನು ಈ ಒಂದು ಮಿರರ್ 3 ಲೇಯರ್ ಇದೆಯಲ್ಲ ಇದನ್ನು ತಗೊತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿರುತ್ತೆ ನೋಡೋದು ಕೂಡ. ಇಲ್ಲಿ ನೀವು ಕೆಲವೊಂದು ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೊಳ್ಬೋದು. ಓಕೆನಾ. ಇಲ್ಲಿ ಫಿಲ್ಟ್ರ್ ಇರುತ್ತೆ. ಈ ಒಂದು ಅಡ್ಜಸ್ಟ್ಮೆಂಟ್ನ ನೀವು ಈಸಿಯಾಗಿ ಮಾಡ್ಕೋಬೋದು. ನಮ್ಗೆ ಇಲ್ಲಿ ಕರೆಕ್ಟಾಗಿ ಫೇಸ್ ಕಾಣಬೇಕಲ್ಲ, ಅದಕ್ಕೋಸ್ಕರ ಮೇಲೆಗಡೆದು ನಮಗೆ ಕ್ರಾಪಿಂಗ್ ಆಗಿರುತ್ತೆ, ಕೆಳಗಡೆ ನಿಮಗೆ ಫಿಲ್ಟ್ರ್ ಇರುತ್ತೆ. ಸ್ವಲ್ಪ ಫಿಲ್ಟರ್ ಅಂದರೆ ನಮಗೆ ಕೆಲವೊಂದು ಬ್ರೈಟ್ನೆಸ್ ಜಾಸ್ತಿ ಆಗೋದು ಈ ರೀತಿಯಾಗಿ ಫಿಲ್ಟರ್ ಇರುತ್ತೆ. ಇದನ್ನು ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಓಕೆ. ಈಗ ಇವೆರಡೂ ಇದರಲ್ಲಿ ಮಾಡ್ಕೋಬೋದು. ಯಾವುದರಲ್ಲಿ ಈ ಒಂದು ಮಿರರ್ 3 ಲೇಯರ್ಸ್ ಇರುತ್ತಲ್ಲ ಇದರಲ್ಲಿ. ಓಕೆ. ಹಾಗೆ ಇನ್ನಷ್ಟು ಇದ್ದಾವೆ ಇದರಲ್ಲಿ ನಿಮಗೆ. ಇದನ್ನು ನೀವು ಬೇಕಾದರೆ ವೀಡಿಯೋ ಪೂರ್ತಿಯಾಗಿ ಇಟ್ಕೋಬೋದು. ಈ ಒಂದು ಮಿರರ್ 3 ಲೇಯರ್ಸ್ ಏನಿದೆಯಲ್ಲ ಇದನ್ನು ನೀವು ಪೂರ್ತಿಯಾಗಿ ವೀಡಿಯೋ ಪೂರ್ತಿಯಾಗಿ ಇಟ್ಕೋಬೋದು. ಇದರಲ್ಲಿ ನೀವು ಈ ರೀಪ್ಲೇಸ್ ಈ ಎಫೆಕ್ಟ್ಸ್ಗಳನ್ನ ಕೂಡ ಆಗ್ಬೋದು. ಅಂದರೆ ಅದೇ ಪ್ಲೇಸಲ್ಲಿ ಬೇರೆ ಒಂದು ಎಫೆಕ್ಟ್ಸ್ಗಳನ್ನ ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಈ 3 ಲೇಯರ್ಸ್ ಇರುತ್ತೆ, 2 ಲೇಯರ್ಸ್ ಇರುತ್ತೆ. ಈ ರೀತಿಯೆಲ್ಲ ಸಿಗ್ತಾ ಹೋಗುತ್ತೆ ನಿಮಗೆ. ಇಲ್ಲಿ ನೋಡ್ಬೋದು ಇವೆಲ್ಲ ಎಫೆಕ್ಟ್ಸ್ಗಳು ಸಿಗುತ್ತೆ. ನಾನು ಇದರಲ್ಲಿ ನಿಮ್ಗೆ ಹೇಳೋದಂದರೆ ಈ ಒಂದು ಮಿರರ್ 3 ಲೇಯರ್ಸ್ ಇರುತ್ತಲ್ಲ ಇದು ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಓಕೆನಾ. ಇದನ್ನು ಯೂಸ್ ಮಾಡ್ಬೋದು. ಅಂದರೆ ಇದರಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ನಮ್ಗೆ ಇಷ್ಟ ಬಂದಿದ್ದು ಇದರಲ್ಲಿ ಇನ್ನೂ ಜಾಸ್ತಿ ಇದ್ದಾವೆ, ಇದನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗ್ಬೋದು. ಓಕೆ. ಇನ್ನು ಇದರಲ್ಲಿ ಮ್ಯೂಸಿಕ್ನ ಸೆಟ್ ಮಾಡೋದು ಹೆಂಗೆ, ಅದರ ಸಾಂಗ್ನ ಸೆಟ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಇಲ್ಲಿ ಆಡಿಯೋ ಅಂತ ಇರುತ್ತೆ. ಆಡಿಯೋ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನಮಗೆ ಇಲ್ಲಿ ಸೌಂಡ್ಸ್ ಇರುತ್ತೆ, ಎಫೆಕ್ಟ್ಸ್ ಇರುತ್ತೆ ಮತ್ತು ಎಕ್ಸ್ಟ್ರಾಕ್ಟ್ ಇರುತ್ತೆ. ಅಂದರೆ ಕೆಲವೊಂದು ವೀಡಿಯೋಗಳಿಗಿರೋ ಆಡಿಯೋನ ಈಸಿಯಾಗಿ ನಾವು ಯೂಸ್ ಮಾಡ್ಕೋಬೋದು. ಈಗ ಹೇಳ್ತೀನಿ ನೋಡಿ, ಇಲ್ಲಿ ಹೋಗೋದು ಆ ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಮಗೆ ಕೆಲವೊಂದು ವೀಡಿಯೋಗಳಿರುತ್ತಲ್ಲ ನಿಮ್ಮ ಮೊಬೈಲಲ್ಲಿ ಸೇವ್ ಆಗಿರೋದು ಆ ಒಂದು ವೀಡಿಯೋಗಳು ಇಲ್ಲಿ ಇರುತ್ತೆ. ಈ ಒಂದು ವೀಡಿಯೋದು ಆಡಿಯೋ ನಮಗೆ ಈಸಿಯಾಗಿ ಕಟ್ ಆಗಿ ಬರುತ್ತೆ, ನೋಡ್ಬೋದು ನೀವು. ಓಕೆ. ನಾನಿಲ್ಲಿ ಡಿಲೀಟ್ ಮಾಡ್ತಾಯಿದ್ದೀನಿ. ಈ ಥರ ಮ್ಯೂಸಿಕೆಲ್ಲ ನಾವು ಯೂಸ್ ಮಾಡೋವಾಗಿಲ್ಲ, ಅದಕ್ಕೋಸ್ಕರ ನೀವು ಬೇಕಾದ್ರೆ ಹಾಗೆ ಹಾಗೆ ಇಟ್ಕೊಂಡೆ ವೀಡಿಯೋನ ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ. ಇನ್ನು ಇದರಲ್ಲಿ ನಮಗೆ ಫಾರ್ಮ್ಯಾಟಲ್ಲಿ ನಿಮಗೆ 9:16 ಇದೇ ನಮಗೆ ಮೇನ್ ಆಗುತ್ತೆ. ಇನ್ನು 1:1 ಆ ರೀತಿಯೆಲ್ಲ ಯೂಸ್ ಮಾಡ್ಬೋದು. ಆದರೆ ಈಗ 9:16 ಏನಿರುತ್ತಲ್ಲ ಇದೇ ನಮಗೆ ವೀಡಿಯೋನ ಶೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರೋದು. ಹಾಗೆ ನಮಗೆ ಫಿಲ್ಟರ್ಸ್ ಸಿಗುತ್ತೆ. ಇಲ್ಲಿ ಫಿಲ್ಟರ್ಸ್ ಜಾಸ್ತಿ ಇದ್ದಾವೆ, ಅದನ್ನು ಕೂಡ ಯೂಸ್ ಮಾಡ್ಬೋದು ನೀವು. ಇನ್ನು ಇದರಲ್ಲಿ ಟೆಸ್ಟ್ ಇರುತ್ತೆ. ಓಕೆ. ಟೆಸ್ಟ್ ಇರುತ್ತೆ, ಸ್ಟಿಕ್ಕರ್ಸ್ ಇರುತ್ತೆ. ಓವರ್ಲೇ ಅಂತ ಬಂದಿದೆ, ಇದು ಕೂಡ ನೀವು ಖಂಡಿತವಾಗ್ಲೂ ಇದನ್ನು ತಿಳ್ಕೊಳ್ಳೇಬೇಕಾಗುತ್ತೆ. ಓವರ್ಲೇಲಿ ಏನಪ್ಪ ಅನ್ನೋದಾದರೆ ಈಗ ನಾವು ಹಾಕ್ಕೊಂಡಿರೋ ವೀಡಿಯೋ ಮತ್ತೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಈಗ ನಮಗೆ ಇಲ್ಲಿ ಈ ಕಡೆ ಕೆಳಗಡೆ ಬಂದರೆ ನೋಡ್ಬೋದು ಈ ರೀತಿಯಾಗಿ ಬರುತ್ತೆ. ಆ ಮೇಲಿರೋ ವೀಡಿಯೋನ ಕೆಳಗಡೆ ಹಾಕ್ಕೊಂಡಿರೋದು. ಇಲ್ಲಿ ನಮಗೆ ಕೆಳಗಡೆ ಆಪ್ಷನಲ್ಲಿ ಒಂದು ನಮಗೆ ಈ ಒಂದು ರಿಮೂವ್ ಬ್ಯಾಕ್ಗ್ರೌಂಡ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಇದು ನಮ್ಗೆ ಏನು ಯೂಸ್ ಮಾಡುತ್ತೆ ಅನ್ನೋದಾದರೆ ಇದರಲ್ಲಿ ನಮ್ಮ ರಿಮೂವ್ ಅಂದರೆ ಬ್ಯಾಕ್ಗ್ರೌಂಡ್ ಏನಿರುತ್ತಲ್ಲ ಅದೆಲ್ಲ ರಿಮೂವ್ ಆಗುತ್ತೆ. ಇಲ್ಲಿ ನಾವು ಗ್ರೀನ್ ಸ್ಕ್ರೀನ್ ಹಾಕ್ಕೊಂಡು ವೀಡಿಯೋ ಮಾಡೋ ಅವಶ್ಯಕತೆ ಇರೋಲ್ಲ. ಇದರಲ್ಲಿ ನಾವು ಈಸಿಯಾಗಿ ನಮ್ಮ ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡ್ಕೊಳ್ಬೋದು. ಈ ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಅನ್ನೋ ಆಪ್ಷನಿಂದ ಗ್ರೀನ್ ಸ್ಕ್ರೀನೇ ಬೇಕಾಗಿರಲ್ಲ, ಈಸಿಯಾಗಿ ನಾವು ರಿಮೂವ್ ಮಾಡ್ಕೊಳ್ಬೋದು. ಹಾಗೆ ಇನ್ನು ಇಲ್ಲಿ ನೋಡ್ಬೋದು ಸ್ವಲ್ಪ ಲೋಡ್ ಆಗ್ತಾಯಿದೆ. ಓಕೆನಾ. ಈ ಒಂದು ಲೋಡ್ ಆದಮೇಲೆ ನಮಗೆ ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಒಂದು ಸಲ. ಅಂದರೆ ಈ ಗ್ರೀನ್ ಸ್ಕ್ರೀನ್ನ ನಾವು ಯೂಸ್ ಮಾಡಿಕೊಂಡು ಈ ರೀತಿ ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡ್ಕೊಳ್ಬೇಕು ಅನ್ನೋ ಏನೂ ಒಂದು ಕಂಡೀಷನ್ ಇಲ್ಲ. ಇದರಲ್ಲಿ ಈಸಿಯಾಗಿ ಇದರಲ್ಲೇ ತುಂಬ ಚೆನ್ನಾಗಿ ಆಗುತ್ತೆ. ಅಂದರೆ ಗ್ರೀನ್ ಸ್ಕ್ರೀನ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ನಮಗೆ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ. ಇದನ್ನು ನಾವು ಯಾವೊಂದು ಪ್ಲೇಸಲ್ಲಿ ಅಂದರೆ ಅಲ್ಲಿ ಇಟ್ಕೊಂಡು ಇಲ್ಲಿ ಸೆಟ್ ಆಗುತ್ತೆ. ಆ ಒಂದು ಪ್ಲೇಸಲ್ಲಿ ನಾವು ಇಟ್ಕೊಳ್ಬೇಕಾಗುತ್ತೆ. ಇಟ್ಕೊಳ್ಬೋದು. ನಾನಿಲ್ಲಿ ಇದನ್ನು ಡಿಲೀಟ್ ಮಾಡ್ತಾಯಿದ್ದೀನಿ, ಸುಮ್ಮನೆ ನಿಮಗೆ ತೋರಿಸ್ಬೇಕಾಗುತ್ತೆ, ಅದಕ್ಕೋಸ್ಕರ ಈ ಓವರ್ಲೇ ಬಗ್ಗೆ ಹೇಳಿದೆ. ಈಗ ನನಗೆ ಇದರಲ್ಲಿ ಇನ್ನೇನು ಸಿಗ್ತಾ ಹೋಗುತ್ತೆ ಅಂದರೆ ಈಗ ಈ ಒಂದು ಫಾರ್ಮ್ಯಾಟ್ ಕೂಡ ತಿಳ್ಕೊಂಡ್ರೆ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ನನಗೆ ಎಫೆಕ್ಟ್ಸಲ್ಲಿ ನಮಗೆ ವೀಡಿಯೋ ಎಫೆಕ್ಟ್ಸ್ ಆಗಿರ್ಬೋದು, ಇಲ್ಲ ಬಾಡಿ ಎಫೆಕ್ಟ್ಸ್ ಆಗಿರ್ಬೋದು, ಇಲ್ಲಿ ಟ್ರೆಂಡಿಂಗ್ ಅಂತ ತೋರಿಸುತ್ತೆ. ಅದನ್ನು ಯೂಸ್ ಮಾಡಿಕೊಂಡ್ರೆ ಇನ್ನೂ ನಮ್ಮ ವೀಡಿಯೋ ಇನ್ನಷ್ಟು ಚೆನ್ನಾಗಿ ಆಗುತ್ತೆ. ಓಕೆನಾ. ಈ ಒಂದು ಟ್ರೆಂಡಿಂಗ್ ಅಂತ ಅವಾಗಲೂ ನಮ್ಗೆ ಆಪ್ಷನ್ ತೋರಿಸುತ್ತೆ. ಅದನ್ನು ನಾವು ಯೂಸ್ ಮಾಡಿಕೊಂಡ್ರೆ ಇನ್ನಷ್ಟು ನಮ್ಮ ವೀಡಿಯೋ ಸ್ವಲ್ಪ ಚೆನ್ನಾಗಿರುತ್ತೆ, ಹೊಸದಾಗಿರುತ್ತೆ, ನೋಡೋರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಈ ಅಡ್ಜಸ್ಟ್ಮೆಂಟಲ್ಲೂ ಕೂಡ ನಾವು ಬ್ರೈಟ್ನೆಸ್ ಅದನ್ನೆಲ್ಲ ಮಾಡ್ಕೋಬೋದು. ಇನ್ನು ಎಕ್ಸ್ಪೋರ್ಟ್ ಮಾಡಬೇಕಪ್ಪ ಅಂದರೆ ಮೇಲ್ಗಡೆ ಒಂದು ಆಪ್ಷನ್ ಇದೆ, ಓಕೆನಾ. ಅದನ್ನ ಮೇಲೆ ಕ್ಲಿಕ್ ಮಾಡ್ತಂದ್ರೆ ನಮ್ಮ ವೀಡಿಯೋನ ನಾವು ಎಕ್ಸ್ಪೋರ್ಟ್ ಮಾಡ್ಕೊಳ್ಬೋದು. ಓಕೆ. ಇದಾಗಿತ್ತು ಕ್ಯಾಪ್ಕಟ್ ವೀಡಿಯೋದ ಎಡಿಟಿಂಗ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡೆ. ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್.